ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಇಂಟೆನ್ಷನ್ ಮ್ಯಾಚ್ ಆಯಿತು ಅನ್ಬೋದು. ಒಟ್ನಲ್ಲಿ ಇಂಡಿಯಾ ಈಸಿಯಾಗಿ ಗೆಲ್ಲೋ ಮ್ಯಾಚ್ನ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಮಾಡ್ಕೊಂಡ್ರು ಅನ್ಬೋದು. ಒಟ್ನಲ್ಲಿ ಇಂಡಿಯಾದವರು ಟಾಸ್ ಗೆದ್ಬಿಟ್ಟು ಇಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ನಲ್ಲಿ ಅಭಿಷೇಕ್ ಶರ್ಮಾ ಒಂದೊಳ್ಳೆ ಹಾಫ್ ಸೆಂಚುರಿ ಮಾಡಿಕೊಂಡ್ರು. ಒಟ್ನಲ್ಲಿ ಶುಭ್ಮನ್ ಗಿಲ್, ಸೂರ್ಯಕುಮಾರ್ ಯಾದವ್ ಒಟ್ನಲ್ಲಿ ಬೇಗನೆ ಔಟ್ ಆದ್ರು. ಇಲ್ಲಿ ತಿಲಕ್ ವರ್ಮಾ ಹಾಫ್ ಸೆಂಚುರಿನ ಮಿಸ್ ಮಾಡಿಕೊಂಡು ಲಾಸ್ಟ್ವರೆಗೂ ಮ್ಯಾಚ್ನ ಗೆಲ್ಸ್ಕೊಂಡು ಲಾಸ್ಟ್ವರೆಗೂ ಇದ್ದರು. ಒಟ್ನಲ್ಲಿ ಇಲ್ಲಿ ಸಂಜು ಸ್ಯಾಮ್ಸಂಗ್ನ ಈ ಸತಿನಾರು ಬ್ಯಾಟಿಂಗ್ ಆಡಿಸಿದ್ರು. ಒಟ್ನಲ್ಲಿ 23 ಬಾಲ್ಗೆ 39 ರನ್ ಹೊಡೆದ್ರು. ಒಟ್ನಲ್ಲಿ ಇಂಡಿಯಾದವರು ಹಾರ್ದಿಕ್ ಪಾಂಡ್ಯ ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಅಕ್ಷಯ್ ಪಟೇಲ್ ಒಂದೊಳ್ಳೆ ಡೀಸೆಂಟ್ ಆಟನ ಆಡಿದ್ರು. ಒಟ್ನಲ್ಲಿ ಮೇನು ಇಲ್ಲಿ ತಿಲಕ್ ವರ್ಮಾ ಲಾಸ್ಟ್ವರೆಗೂ ನಿಂತು ಮ್ಯಾಚ್ನ ತಗೊಂಡು ಹೋದ್ರು ಅನ್ಬೋದು. ಒಟ್ನಲ್ಲಿ ಮೇನು ಇಲ್ಲಿ ಪವರ್ ಪ್ಲೇಲೇ ಮಿನಿಮಮ್ ಬೇಗನೆ ವಿಕೆಟ್ ಕಿಟ್ರು. ಒಟ್ನಲ್ಲಿ ಶ್ರೀಲಂಕಾದವರು ಒಂದೊಳ್ಳೆ ಬೌಲಿಂಗ್ ತಗೊಂಡು ಹೋದ್ರು ಅನ್ಬೋದು. ಮೇನು ಹಸರಂಗ ಆಗಲಿ, ಮತೀಶ ಪತಿರಾಣ ಆಗಲಿ, ಒಟ್ನಲ್ಲಿ ತೀಕ್ಷ್ಣ ಆಗಲಿ ಒಂದೊಳ್ಳೆ ಬೌಲಿಂಗ್ ಮಾಡಿದ್ರು. ಒಟ್ನಲ್ಲಿ ಒಂದೊಳ್ಳೆ ಡೈವಿಂಗ್ ಕ್ಯಾಚ್ಗಳು ತುಂಬ ಚೆನ್ನಾಗಿ ಫೀಲ್ಡಿಂಗ್ಗಳನ್ನ ಮಾಡ್ಕೊಂಡು ಹೋದ್ರು ಅನ್ಬೋದು ಶ್ರೀಲಂಕಾದವರು. ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಇಂಡಿಯಾದಾಗೆ 200 ರನ್ ಅನಂತ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆ. ಒಟ್ನಲ್ಲಿ 202 ರನ್ ಟಾರ್ಗೆಟ್ ಕೊಟ್ಟರು ಶ್ರೀಲಂಕಾದವರು. ಒಟ್ನಲ್ಲಿ ಇಂಡಿಯಾದವರು 202 ರನ್ನ ಟಾರ್ಗೆಟ್ ಕೊಟ್ಟರು ಶ್ರೀಲಂಕಾದವ್ರಿಗೆ. ಒಟ್ನಲ್ಲಿ 202 ರನ್ನ ಚೇಸ್ ಮಾಡಕ್ಕೆ ಬಂದಿದೆ ಶ್ರೀಲಂಕಾ. ಒಟ್ನಲ್ಲಿ ಒಂದೊಳ್ಳೆ ಫಸ್ಟ್ ಓವರಲ್ಲಿ ಹಾರ್ದಿಕ್ ಪಾಂಡ್ಯ ಬೇಗನೆ ಔಟ್ ಮಾಡಿದ್ರೆ. ಒಟ್ನಲ್ಲಿ ಪವರ್ ಪ್ಲೇ ಮಿನಿಮಮ್ 1 ವಿಕೆಟ್ ತೆಗೆದ್ರು. ಪವರ್ ಪ್ಲೇ ಆದಮೇಲೆ ಅಂತ ಹೇಳ್ಕೊಳ್ಳೋ ವಿಕೆಟ್ ಯಾರೂ ಬರಲಿಲ್ಲ. ಮೇನು ಇಲ್ಲಿ ಶಣಕ್ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ನ ಮಾಡಿದ್ರು, 100ನೇ ಹೊಡೆದ್ರು. ಒಟ್ನಲ್ಲಿ ಮೇನು ಇಲ್ಲಿ ಶ್ರೀಲಂಕಾ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಖಡಕ್ಕಾಗಿತ್ತು ಅನ್ಬೋದು. ಒಟ್ನಲ್ಲಿ ಬಂದರಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ ತೋರಿಸ್ರು ಅನ್ಬೋದು. ಇಂಡಿಯಾ ಬೌಲಿಂಗು ಒಂಚೂರು ತೀರಾ ವರ್ಸ್ಟ್ ಆಗಿತ್ತು ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಹರ್ಷದೀಪ್ ಸಿಂಗು ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು, ಹಾಫ್ ಸೆಂಚುರಿನ ಹೊಡೆಸಿದ್ರು. ಹರ್ಷಿತ್ ರಾಣನು ಅಷ್ಟೇ ಹಾಫ್ ಸೆಂಚುರಿನ ಹೊಡೆಸ್ಕೊಂಡ್ರು. ಒಟ್ನಲ್ಲಿ ಕುಲ್ದೀಪ್ ಯಾದವ್ ಒಂದು ಕ್ರೂಷಿಯಲ್ ವಿಕೆಟ್ ತಗೊಟ್ರೆ. ಒಟ್ನಲ್ಲಿ ವರುಣ್ ಚಕ್ರವರ್ತಿನೂ ಅಷ್ಟೇ ಸಿಕ್ಕಾಪಟ್ಟೆ ಎಲ್ಲ ರನ್ನ ಹೊಡೆಸ್ಕೊಂಡ್ರು. ಒಟ್ನಲ್ಲಿ ಇಲ್ಲಿ ಜಸ್ಪ್ರೀತ್ ಬುಮ್ರಾನ, ಶಿವಮ್ ದುಬೆನ ಕುಣಿಸಿದ್ರು. ಒಟ್ನಲ್ಲಿ ಅವ್ರ ಜಾಗಕ್ಕೆ ಇಲ್ಲಿ ಹರ್ಷಿತ್ ರಾಣಾ ಮತ್ತು ಹರ್ಷದೀಪ್ ಸಿಂಗ್ನ ಆಡಿಸಿದ್ರು. ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಇಂಪ್ಯಾಕ್ಟು ಇವರು ಆಡಲಿಲ್ಲ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಮೇನು 202 ರನ್ನ ಚೇಸ್ ಮಾಡಿದ್ರ ಅಂದರೆ ನನ್ನ ಪ್ರಕಾರ ಇವರು ಚೇಸ್ ಮಾಡಲಿಲ್ಲ, ಟೈಮ್ ಮಾಡಿಕೊಂಡ್ರು. ಒಟ್ನಲ್ಲಿ ಇಂಡಿಯಾಗೆ ಸಿಕ್ಕಾಪಟ್ಟೆ ಮಿಸ್ಫೀಲ್ಡ್ ಮಾಡಿದ್ರು. ಕ್ಯಾಚಿಂಗ್ಗಳಾಗಲಿ ಅಂತ ಹೇಳ್ಕೊಳ್ಳೋ ಕ್ಯಾಚಿಂಗ್ಗಳು ಬರಲಿಲ್ಲ. ಇಂಡಿಯಾದವರು ಸಿಕ್ಕಾಪಟ್ಟೆ ಗಿಲ್ಟ್ ಮಾಡಿದ್ರು ಅನ್ಬೋದು ಫೀಲ್ಡಿಂಗಲ್ಲಿ. ಒಟ್ಟಿನಲ್ಲಿ ಫೀಲ್ಡಿಂಗ್ ಅಂತ ಹೇಳ್ಕೊಳ್ಳೋ ಫೀಲ್ಡಿಂಗ್ ಆಟ ಆಡಲಿಲ್ಲ. ಅದರಿಂದನೇ ಮ್ಯಾಚ್ ಟರ್ನ್ ಓವರ್ ಆಯಿತು ಅಂದರೆ ಹೌದು ಆಯಿತು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾದವರು 202 ರನ್ನ ಚೇಸ್ ಮಾಡೋಕ್ಕೆ ಬಿಟ್ಕೊಟ್ರು ಅನ್ಬೋದು. ಅಲ್ಲೋ 5 ವಿಕೆಟ್ ಇಲ್ಲೋ 5 ವಿಕೆಟ್ ಕಳ್ಕೊಂಡು ಒಟ್ನಲ್ಲಿ ಟೈಮ್ ಮ್ಯಾಚ್ನ ಮಾಡಿದ್ರು. ಒಟ್ನಲ್ಲಿ ಲಾಸ್ಟ್ ಅವರು ಒಂಚೂರು ಯಾರು ಬೇರೆಯವ್ರ ಕೈಲಿ ಹಾಕಿಸ್ಬೇಕಿತ್ತು ಅಂತ ನನಗೇನೋ. ಸೂರ್ಯಕುಮಾರ್ ಯಾದವ್ ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಕೈಲಿ ಇತ್ತು ಬರೀ ಒಂದು ಓವರ್ ಹಾಕಿಸ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಟ್ರು. ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಕೈಲಿ ಕೊಡಬೇಕಿತ್ತು ಓವರ್ನ, ಇವರು ಕೊಡಲಿಲ್ಲ. ಒಟ್ನಲ್ಲಿ ಮಿನಿಮಮ್ 2 ಓವರ್ ಹಾರ್ದಿಕ್ ಪಾಂಡ್ಯ ಕೈಲಿ ಕೊಡಬೇಕಿತ್ತು, ಇವರು ಕೊಡಲಿಲ್ಲ. ಅದರಿಂದನೇ ಮ್ಯಾಚು ಟರ್ನಿಂಗ್ ಆಯಿತು ಅಂದರೆ ನನಗೇನೋ ಅಲ್ಲಿ ಒಂಚೂರು ಸಿಕ್ಕಾಪಟ್ಟೆ ಟರ್ನ್ ಓವರ್ ಆಯಿತು ಅನ್ಬೋದು. ಒಟ್ನಲ್ಲಿ ಇಂಡಿಯಾಗೆ ಫೀಲ್ಡಿಂಗ್ ಸಿಕ್ಕಾಪಟ್ಟೆ ತೀರಾ ಲಾಸ್ಟ್ ಓವರ್ ಅಂತೂ ಅಂತ ಹೇಳ್ಕೊಳ್ಳೋ ಫೀಲ್ಡಿಂಗ್ ಅಂತೂ ಮಾಡಲಿಲ್ಲ. ಸಿಕ್ಕಾಪಟ್ಟೆ ರನ್ಔಟ್ಗಳು ಮಿಸ್ ಮಾಡಿಕೊಂಡ್ರು. ಒಟ್ನಲ್ಲಿ ಇಂಡಿಯಾದವರು ನೆಕ್ಸ್ಟ್ ಲೆವೆಲ್ ಆಟನ ಆಡೋಕ್ಕೆ ಹೋಗಿ ಒಟ್ನಲ್ಲಿ ಜಸ್ಟ್ ಮಿಸ್ ಆಟನ ಆಡಿದ್ರು ಅನ್ಬೋದು ಇಂಡಿಯಾದವರು. ಒಟ್ನಲ್ಲಿ ಇಲ್ಲಿ ಬೌಲಿಂಗು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇರಲಿಲ್ಲ. ಇಲ್ಲಿ ಮೇನು ಇವರು ಹರ್ಷಿತ್ ರಾಣನ ಬಂದರು ಅಂತ ಹೇಳ್ಕೊಳ್ಳೋ ಕ್ಯಾಚಿಂಗ್ಗಳಾಗಲಿ, ಹರ್ಷಿತ್ ರಾಣ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಈ ಮ್ಯಾಚ್ ಏನು ಲೆಕ್ಕಕ್ಕಿಲ್ಲ ಅಂದ್ಬಿಟ್ಟು ಇವರು ಹಿಂಗೆ ಆಡಿದ್ರು ಹೊರತು ಈ ಮ್ಯಾಚ್ ಏನಾದ್ರು ತೀರಾ ವರ್ಸ್ಟಾಗಿ ಆಡೋಕ್ಕೆ ಹೋದರು. ಒಟ್ಟಿನಲ್ಲಿ ಬೌಲಿಂಗಲ್ಲಿ ಫೀಲ್ಡಿಂಗಲ್ಲಿ ಒಂಚೂರು ಇಂಡಿಯಾದವರು ನಿಗಾ ವಹಿಸಬೇಕು. ಒಟ್ಟಿನಲ್ಲಿ ಇಂಡಿಯಾದವರು ಸಿಕ್ಕಾಪಟ್ಟೆ ಫೀಲ್ಡಿಂಗಲ್ಲಿ ಸಿಕ್ಕಾಪಟ್ಟೆ ವರ್ಸ್ಟಾಗಿ ಆಡಿದ್ರು ಅನ್ಬೋದು. ಲಾಸ್ಟ್ ಓವರ್ ಅಂತೂ ಕೇಳಂಗೆ ಇಲ್ಲ, ಏನು ಇಷ್ಟು ವರ್ಸ್ಟಾಗಿ ಆಡುತ್ತೆ ಅಂತ ನನಗಂತೂ ಅನ್ನಿಸ್ತು. ಒಟ್ಟಿನಲ್ಲಿ ಇಂಡಿಯಾದವರು ಯಾಕೆ ಹಿಂಗೆ ಆಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾಕೆ ಇವರು ಸಂಜು ಸ್ಯಾಮ್ಸಂಗ್ನ ಕಳಿಸಿದ್ರು, ಸಂಜು ಸ್ಯಾಮ್ಸಂಗ್ ಆಡೋಕ್ಕೆ ಬರಲಿಲ್ವ ಅನ್ನೋದ್ರೆ ಒಂದೊಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದ್ರು ಸೂರ್ಯಕುಮಾರ್ ಯಾದವ್ ಮತ್ತು ಶುಭ್ಮನ್ ಗಿಲ್. ಸೂರ್ಯಕುಮಾರ್ ಯಾದವ್ ಅಂತೂ ಬ್ಯಾಟಿಂಗಲ್ಲಿ ಏನು ಇಂಪ್ಯಾಕ್ಟ್ ಮಾಡ್ತಿಲ್ಲ, ಮತ್ತು ಕ್ಯಾಪ್ಟನ್ಸಿಲಿ ಒಂದೊಳ್ಳೆ ಇಂಪ್ಯಾಕ್ಟ್ ಮಾಡ್ತಾರೆ ಹೊರತು ಬ್ಯಾಟಿಂಗಲ್ಲಿ ಅಂತ ಹೇಳ್ಕೊಳ್ಳೋ ಇಂಪ್ಯಾಕ್ಟ್ ಅಂತೂ ಮಾಡ್ತಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಟೈಮ್ ಮ್ಯಾಚ್ನ ಗೆಲ್ಲಕ್ಕೆ ಬಂದರು. ಒಟ್ಟಿನಲ್ಲಿ ಶ್ರೀಲಂಕಾದವರು ಬೇಗನೆ 1 ರನ್ನ ಎರಡು ರನ್ ಮಾಡಿಕೊಂಡು ಒಟ್ಟಿನಲ್ಲಿ ಹರ್ಷದೀಪ್ ಸಿಂಗ್ ಒಂದೊಳ್ಳೆ ಬೌಲಿಂಗ್ನ ಮಾಡಿದ್ರು. 1 ಓವರ್ಗೆ 2 ವಿಕೆಟ್ ಹೊಡೆದ್ರು. ಒಟ್ಟಿನಲ್ಲಿ ಇಲ್ಲಿ
ಮೇನು ಇಲ್ಲಿ ಶ್ರೀಲಂಕಾದವರು ಒಟ್ನಲ್ಲಿ ನಾನೇನೋ ಗೆದ್ಬಿಡ್ತಾರೆ ಅಂದ್ಕೊಂಡಿದ್ದೆ. ಒಟ್ನಲ್ಲಿ ಗೆಲ್ಲಿಲ್ಲ. ಒಟ್ನಲ್ಲಿ ಟೈ ಮ್ಯಾಚ್ ತಗೊಂಡೋಗಿ ನನಗಂತೂ ಗೊತ್ತಿತ್ತು ಒಟ್ನಲ್ಲಿ ಇಂಡಿಯಾ ಗೆದ್ದೇ ಗೆಲ್ತಾರೆ. ಅಂದರೆ ಇಷ್ಟು ಥ್ರಿಲ್ಲಿಂಗ್ ಮ್ಯಾಚ್ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ನಲ್ಲಿ ಇಂಡಿಯಾ ಗೆದ್ದರು ಸೋತರು ಏನು ಮ್ಯಾಟ್ರ್ ಆಗಲಿಲ್ಲ. ಅವರು ಫೈನಲ್ಗೆ ಕ್ವಾಲಿಫೈ ಆಗಿದ್ದರು. ಶ್ರೀಲಂಕಾದವರು ಏನು ಗೆದ್ದರು ಸೋದ್ರು ಏನು ಕ್ವಾಲಿಫೈ ಆಗೋದಿಲ್ಲ. ಒಟ್ನಲ್ಲಿ ಶ್ರೀಲಂಕಾದವ್ರು ಟೂರ್ನಮೆಂಟಿಂದ ಆಚೆ ಉಳಿದ್ರು. ಒಟ್ನಲ್ಲಿ ಮೇನ್ ಮಿಸ್ ಆಗಿ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇತ್ತು. ಒಟ್ನಲ್ಲಿ ಲಾಸ್ಟ್ ಓವರಲ್ಲಿ ಇವರು ಚೆನ್ನಾಗಿ ಮಾಡಿದರೆ ಒಟ್ನಲ್ಲಿ ಇಂಡಿಯಾದವರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇತ್ತು. ಲಾಸ್ಟ್ ಓವರ್ ಸಿಕ್ಕಾಪಟ್ಟೆ ಫೀಲ್ಡಿಂಗ್ನ ತೀರಾ ವರ್ಸ್ಟಾಗಿ ಆಡೋರು. ಅದರಿಂದನೇ ಒಟ್ನಲ್ಲಿ ಇಂಡಿಯಾದವರು ತೀರಾ ಟೈ ಮ್ಯಾಚ್ಗೆ ಕರ್ಕೊಂಡು ಹೋದ್ರು ಅನ್ಬೋದು. ಒಟ್ನಲ್ಲಿ ಟೈ ಮ್ಯಾಚಲ್ಲಿ ಕೇವಲ 2 ಸ್ಕೋರು 2 ವಿಕೆಟ್ ತೆಗೆದ್ರು. 2 ಸ್ಕೋರ್ನ ಡಿಫೆಂಡ್ ಮಾಡೋಕ್ಕೆ ಬಂದಿದೆ ಇಂಡಿಯಾ. ಒಟ್ನಲ್ಲಿ 3 ರನ್ನ ಬೇಗನೆ ಹೊಡೆದ್ರು. ಒಟ್ನಲ್ಲಿ ಬೇಗನೆ ಮ್ಯಾಚ್ನ ಮುಗಿಸ್ರು. 1 ಬಾಲ್ಗೆ ಬೇಗನೆ ಮ್ಯಾಚ್ನ ಮುಗಿಸ್ರು. ಒಟ್ನಲ್ಲಿ ಇಂಡಿಯಾದವರು ಗೆದ್ದರು. ಒಟ್ನಲ್ಲಿ ಟೈ ಮಾಡಿಕೊಂಡು ಮ್ಯಾಚ್ನ ಗೆದ್ದರು. ಒಟ್ನಲ್ಲಿ 200 ರನ್ನು ಹೊಡೆದಿದ್ದು ಏನು ಮ್ಯಾಟ್ರ್ ಆಯ್ತಂದರೆ ನನ್ನ ಪ್ರಕಾರ ಮ್ಯಾಟ್ರ್ ಆಯ್ತು. ಯಾಕೆಂದರೆ ಇಂಡಿಯಾ ಬೌಲಿಂಗಲ್ಲಿ ಒಂಚೂರು ಫೀಲ್ಡಿಂಗಲ್ಲಿ ತೀರಾ ವರ್ಸ್ಟಾಗಿ ಆಡೋದ್ರು. ಒಟ್ನಲ್ಲಿ ಬೌಲಿಂಗ್ ಚೇಂಜಸ್ ಮಾಡಿಕೊಂಡು ಒಟ್ನಲ್ಲಿ ಸಿಕ್ಕಾಪಟ್ಟೆ ವರ್ಸ್ಟಾಗಿ ಆಡೋದು. ಅದರಿಂದನೇ ಇಂಡಿಯಾ ಒಂಚೂರು ಟೈ ಮ್ಯಾಚ್ ಮಾಡಿಕೊಂಡು ಒಟ್ನಲ್ಲಿ ಇಂಡಿಯಾದವ್ರು ಗೆದ್ದರು. ಒಟ್ನಲ್ಲಿ ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.